ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ನಾನಿವತ್ತು KMF ರಿಲೇಟೆಡ್ ಮಾಹಿತಿ ಕೊಡಲು ಬಂದು ಏನಪ್ಪ ಇದು KMF ರಿಲೇಟೆಡ್ ಅಂತಂದ್ರೆ, ನಾನು ಆಗ್ಲೇ KMF ಹಾಗೂ ಪಶುಪಾಲನಾ ಇಲಾಖೆದೇನಿದೆ ಜಾಬ್ಗಳು ಅದ್ರ ಬಗ್ಗೆ ಮಾಹಿತಿ ಆಗ್ಲೇ ನಿಮಗೆ ಕೊಟ್ಟಿದ್ದೀನಿ. ಆ ವಿಡಿಯೋ ಹೋಗಿ ಚೆಕ್ ಮಾಡೋದನ್ನ ಮರಿಬೇಡಿ. ಇಲ್ಲೇನಿದು ಅಂತಂದ್ರೆ ಹೆಚ್ಚುವರಿ ಏನು 50 ml ಏನು ಕೊಡ್ತಾ ಇದ್ರು, 50 ml ಏನು ಕೊಡ್ತಾ ಇದ್ರು, ಹಾಲಿನ ದರ ಕೂಡ ₹2 ಹೆಚ್ಚು ಮಾಡಿ ನಾವು 50 ml ಎಕ್ಸ್ಟ್ರಾ ಕೊಡ್ತೀವಿ ಅಂತ ಏನು KMF ಹಾಗೂ ಸರ್ಕಾರ ಹೇಳ್ತೀವೋ ಅದಕ್ಕೆ ಇವಾಗ ಕಡಿವಾಣ ಬೀಳಲಿದೆಯಂತೆ. ಹೌದು, ಜನವರಿಗೆ ಬಂದ್ರೆ ಎಲ್ಲ ಹೊಸ ವರ್ಷಕ್ಕೆ ಬಂಪರ್ ಗಿಫ್ಟ್ಗಳು, ಹೊಸ ಮಾಹಿತಿಗಳು ಎಲ್ಲ ಬರ್ತಾ ಇರುತ್ತೆ. ಇವಾಗ ಸ್ವಲ್ಪ ಮಟ್ಟಿಗೆ ಶಾಕಿಂಗ್ ನ್ಯೂಸ್ ಏನಂತ ಅಂದ್ರೆ, ಈ ಹೆಚ್ಚುವರಿ 50 ml ಏನು ಕೊಡ್ತಾ ಇದ್ರು ನಂದಿನಿ ಹಾಲಿನ ಪ್ರಾಡಕ್ಟ್ಸ್ ಅಲ್ಲಿ, ಹಾಲಲ್ಲಿ ಏನ್ ಕೊಡ್ತಾ ಇದ್ರು, ಎಲ್ಲ ಹಾಲಲ್ಲೂ ಬೇರೆ ಬೇರೆ ಹಾಲಲ್ಲಿ ಕೂಡ ಕೊಡ್ತಿರು, ಎಲ್ಲ ಡಿಫ್ರೆಂಟ್ ಕೊಡ್ತಾರೆ. ಸಮೃದ್ಧಿ ಅಂತ ಕೂಡ ಇವಾಗ ಶುರು ಆಗಿದೆ. ಬ್ಲೂ ಪ್ಯಾಕೆಟ್, ಆರೆಂಜ್ ಪ್ಯಾಕೆಟ್ ಎಲ್ಲ ಕೂಡ ಶುರು ಆಗಿದೆ, ನಿಮ್ಗೆಲ್ಲರೂ ಗೊತ್ತೇ ಇದೆ. ಸಮೃದ್ಧಿ, ಬ್ಲೂ ಪ್ಯಾಕೆಟ್ ಅಥವಾ ಇದೇನು ಆರೆಂಜ್ ಪ್ಯಾಕೆಟ್ಗಳೆಲ್ಲ ಏನು 50 ml ಅಷ್ಟು ಜಾಸ್ತಿ ಬರ್ತಿತ್ತು, ಅದಕ್ಕೂ ಕೂಡ ಕಡಿವಾಣ ಬೀಳಲಿದೆ. ಹಾಗೂ ಒಂದು ಹೊಸ ನ್ಯೂಸ್ ಕೂಡ ಇದೆ. ಏನಂದ್ರೆ ಇಡ್ಲಿ ಬ್ಯಾಟರು, ದೋಸಾ ಬ್ಯಾಟರ್ಗಳೇನಿದೆ ಬೆಂಗಳೂರು ಅಂತ ನಗರ ಪ್ರದೇಶದಲ್ಲಿ ಅವರೇ ಬ್ಯಾಟರ್ಗಳನ್ನ ತಯಾರು ಮಾಡೋಕ್ಕಾಗಲ್ಲ, ಅವರೇ ಹಿಟ್ಟನ್ನ ತಯಾರು ಮಾಡೋಕ್ಕಾಗಲ್ಲ ಮನೇಲಿ, ಅಂಥವ್ರು ಈ ಇಡ್ಲಿ ಹಾಗೂ ದೋಸಾ ಬ್ಯಾಟರ್ಗಳನ್ನ ಉಪಯೋಗಿಸ್ಬೋದು. ನೋಡೋಣ ಹೇಗಿರುತ್ತೆ. ನಾನು ಕೂಡ ಉಪಯೋಗಿಸ್ಬಿಟ್ಟು ಈ ಬ್ಯಾಟರ್ಗಳನ್ನ ಚೆನ್ನಾಗಿದೆಯೋ ಅಲ್ವೋ, ಹಿಟ್ಟು ಚೆನ್ನಾಗಿ ನಮ್ಮ ಮನೇಲಿ ದೋಸೆ ಬರುತ್ತೋ ಅಲ್ವೋ, ಇಡ್ಲಿ ಬರುತ್ತೋ ಅಂತ ಕೂಡ ನಿಮ್ಗೆ ಮಾಹಿತಿ ಕೊಡ್ತೀನಿ. ಇನ್ನೊಂದೇನಂತ ಅಂದ್ರೆ, ಈ 50 ml ಅಷ್ಟು ಕಡಿವಾಣ 50 ml ಕೂಡ ಕಡಿವಾಣ ಬೀಳುತ್ತೆ. ಹಾಗೂ ರೇಟ್ ಕೂಡ ಜಾಸ್ತಿ ಆಗುತ್ತೆ ಅಂತೆ. ಹಾಲಿಂದು 1 ಲೀಟರ್ಗೆ ₹5 ಅಷ್ಟು ಹೆಚ್ಚಾಗ್ಬೋದು ಅಂತ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ನ್ಯೂಸಲ್ಲಿ ಕೂಡ ನಾನು ಸುಮಾರು ನ್ಯೂಸಲ್ಲಿ ನೋಡಿದೆ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಸದ್ಯಕ್ಕೆ ಇವಾಗ ರೇಟ್ ಜಾಸ್ತಿ ಆಗಲ್ಲ. ಜನವರಿ ಸಂಕ್ರಾಂತಿ ಏನ್ ಬರುತ್ತೆ ಜನವರಿ, ಅದಾದ್ಮೇಲೆ ರೇಟ್ ಕೂಡ ಜಾಸ್ತಿ ಆಗ್ಬೋದು. ಒಂದು ಮೀಟಿಂಗ್ ನ ಕರೆದು ಅಪ್ಡೇಟ್ ನ ಕೊಡ್ತಾರಂತೆ. CM ಅವರು, ಇವಾಗ ಏನು ಸಿದ್ದರಾಮಯ್ಯ ಅವರು ಇದ್ದಾರೆ, ಕಾಂಗ್ರೆಸ್ ಗ್ಯಾರಂಟಿಗಳ ತುಂಬಾ ಹೆಸರು ಮಾಡಿದ್ದಾರೆ. ಇವಾಗ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಕೂಡ ನಡೀತಾ ಇದೆ. ಅವರು ಒಂದು ಡಿಸಿಷನ್ ನ ತಗೋತಾರಂತೆ, ಎಷ್ಟು ಹಾಲಿನ ದರವನ್ನ ಹೆಚ್ಚಿಗೆ ಮಾಡಬೇಕು ಅಂತ. ಭೀಮಾ ನಾಯ್ಕ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಒಂದ್ಸಲ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀವಿ, ಅಪ್ಡೇಟ್ ನ ಕೊಡ್ತೀವಿ, ನಮಗೂ ಕೂಡ ಜಾಸ್ತಿ ಮಾಡಿ ಹಾಲಿನ ರೇಟು ಅಂತ ರೈತರು ಕೂಡ ತುಂಬಾ ಹವಾಲು ಬರ್ತಾ ಇದೆ, ರಿಕ್ವೆಸ್ಟ್ ಕೂಡ ಬರ್ತಿದೆ. ಆ ಕಾರಣಕ್ಕೋಸ್ಕರ ಒಂದ್ಸಲ ಸಿದ್ದರಾಮಯ್ಯ ಅವ್ರ ಮುಂದೆ ಈ ಹವಾಲ್ಗಳು ಇಟ್ಕೊಂಡು ಹೋಗ್ತೀವಿ, ರೇಟ್ ಜಾಸ್ತಿ ಎಷ್ಟಾಗುತ್ತೆ ಅಂತ ಕೂಡ ಮಾಹಿತಿನ ಸಿದ್ದರಾಮಯ್ಯ ಅವರು ಕೂಡ ಕೊಡ್ತಾರೆ. ನಾವು ಕೂಡ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಅಂತ. ಇವಾಗ ಹೊಸ ಚೇರ್ಮನ್ ಏನು ನೇಮಕಾತಿ ಆಗಿತ್ತು ಸ್ವಲ್ಪ ತಿಂಗಳಿಂದ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಿರೋ ಏನು ಚೇರ್ಮನ್ ಇದ್ದಾರೆ, ಅವ್ರದ್ದು ಕೂಡ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಈಗ ಹೊಸ ಚೇರ್ಮನ್ ಅವರು ಭೀಮಾ ನಾಯಕರು ಬಂದಿದ್ದಾರೆ. ಹಳೆ ಚೇರ್ಮನ್ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು. KMF ಅಲ್ಲಿ ತುಂಬಾ ಹೊಸ ಪ್ರಾಡಕ್ಟ್ಸ್ ಇರ್ಬೋದು, ಪ್ರಾಡಕ್ಟ್ಸ್ಗಳ ಅಪ್ಡೇಟ್ ಇರ್ಬೋದು, ಹೊಸ ರಾಜ್ಯಕ್ಕೆ ಹಾಗೂ ಹೊಸ ಜಿಲ್ಲೆಗಳಲ್ಲಿ ಹೊಸ ಪ್ರಾಡಕ್ಟ್ಸ್ಗಳು ಕೂಡ. ನಿಮಗೆ ಬೆಂಗಳೂರಲ್ಲಿ ಮಾತ್ರ ಎಷ್ಟೋ ಹೊಸ ಪ್ರಾಡಕ್ಟ್ಸ್ಗಳು ಜಾಸ್ತಿ ಸಿಗುತ್ತೆ. ಆದ್ರೆ ಬೆಂಗಳೂರು ಬಿಟ್ಟು ಬೇರೆ ನಗರಗಳಲ್ಲಿ, ಬೇರೆ ಜಾಗಗಳಲ್ಲಿ ಕೂಡ ನಂದಿನಿ ಹೊಸ ಪ್ರಾಡಕ್ಟ್ ಸಿಗ್ತಾ ಇರಲಿಲ್ಲ. ಆದ್ರೆ ಇವಾಗ ಎಲ್ಲ ಕಡೆ ಕೂಡ ಚೆನ್ನಾಗಿ ಸಿಗ್ತಿದೆ. ಐಸ್ ಕ್ರೀಮ್ ಇರ್ಬೋದು, ಹೊಸದು ಏನೇ ಪ್ರಾಡಕ್ಟ್ಸ್ ಬಂದ್ರು ಕೂಡ ಎಲ್ಲ ನಗರಗಳು ಪುಷ್ ಮಾಡ್ತಿದ್ದಾರೆ. ಇವಾಗ ಸದ್ಯಕ್ಕೆ ಇಡ್ಲಿ ದೋಸೆ ಬ್ಯಾಟರ್ನ ಬೆಂಗಳೂರು ನಗರ ಸಿಗ್ತಿದೆ. ನಿಮ್ಮ ನಗರದಲ್ಲಿ ಕೂಡ ಸಿಗ್ತಾ ಇದೆಯಲ್ಲ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಇದ್ರೆಲ್ಲ ಜೊತೆಗೆ ಹೊಸ ಬೆಳವಣಿಗೆ ಏನಾಗುತ್ತೆ, ಹೊಸದಾಗಿ ಯಾವಾಗ ಪ್ರಾಡಕ್ಟ್ಸ್ ನಂದಿನಿ ಬಿಡ್ತಾರೆ, ಹೊಸ ರಾಜ್ಯಗಳಿಗೆ ಯಾವಾಗ ಹೋಗ್ತಾರೆ, ನಮ್ಮ ರಾಜ್ಯದಲ್ಲೇ ಹೊಸ ಪ್ರಾಡಕ್ಟ್ಸ್ ಬಿಟ್ಟು ಯಾವಾಗ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತಾರೆ. ಇದರಿಂದ ಯಾರ್ಯಾರು ಜಾಬ್ಗೆ ಆಸೆ ಪಡ್ತಾ ಇದ್ದೀರಾ KMF ಅಲ್ಲಿ ನಂದು ಒಂದು ಕೆಲಸ ಆಗಬೇಕು. ಈ ಹಾಲಿನ ಡೈರಿಲಿ ಕೂಡ ನಾನು ಶಿಮೂಲ್ ಇರ್ಬೋದು, ಬೆಂಗಳೂರು ಭೀಮೂಲ್ ಇರ್ಬೋದು, ಅಥವಾ ಮೈಮೂಲ್ ಇರ್ಬೋದು, ಇದು ಯಾವುದೇ ರೀತಿ ಮಂಡ್ಯದಲ್ಲಿರ್ಬೋದು, ಇದು ಯಾವುದೇ KMF ನಾನು ಕೆಲಸ ಮಾಡೋದು ತುಂಬಾ ಸಿಹಿ ಸುದ್ದಿ ಏನಂದ್ರೆ, ಈ ಹೊಸ ಪ್ರಾಡಕ್ಟ್ಸ್ ಬಂದಿರೋದ್ರಿಂದ ಹೊಸ ಹೈರಿಂಗ್ ಕೂಡ ಮಾಡುತ್ತೆ, ಜಾಬ್ಗಳು ಕೂಡ ಕ್ರಿಯೇಷನ್ ಜಾಸ್ತಿ ಆಗುತ್ತೆ. ಜಾಬ್ಗಳ ಕ್ರಿಯೇಷನ್ ಜಾಸ್ತಿ ಆದಾಗ ಆದಷ್ಟು ಅವರು ಹೈರ್ ಮಾಡ್ತಾರೆ, ಜಾಸ್ತಿ ಜನ ಕೆಲಸ ಇಟ್ಕೊಂತಾರೆ. ಒಂದು ಡ್ರೈವರ್ ಜಾಬ್ ಇರ್ಬೋದು, ಅಥವಾ ಡ್ರೈವರ್ ಏನೇ ಮೇಂಟೆನೆನ್ಸ್ ಜಾಬ್ ಇರ್ಬೋದು, ಅಲ್ಲಿ ಒಳಗೆ ಆಫೀಸಲ್ಲಿ ಕೆಲಸ ಕೂತ್ಕೊಂಡು ಮಾಡ್ತಿರೋ ಇರ್ಬೋದು, ಅಥವಾ ಪ್ರೊಡಕ್ಷನ್ ಲೈನ್ ಅಲ್ಲಿ ನಿಮಗೆ ಕೆಲಸ ಸಿಗೋದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಕೂಡ ಅತಿ ಹೆಚ್ಚು ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಯಾವುದೇ ಹೊಸ KMF ಜಾಬ್ಗಳ ಮಾಹಿತಿ ಬಂದ್ರು ನಾನು ನಿಮಗೆ ಹೊಸದಾಗಿ ಫಸ್ಟ್ ಅಪ್ಡೇಟ್ ತಗೊಂಡ್ಬರ್ತೀನಿ ಅಂತ ಹೇಳ್ತಾ, ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಬೆಲ್ ಐಕನ್ ಒತ್ಬಿಟ್ಟು ಡ್ರಾಪ್ ಡೌನ್ ಅಲ್ಲಿ ಆಲ್ ಆಪ್ಷನ್ ಬರ್ತದೆ, ನಾವು ಕ್ಲಿಕ್ ಮಾಡಿ. ಇದೇ ರೀತಿ ಯಾವುದೇ ಹೊಸ ಜಾಬ್ ಅಪ್ಡೇಟ್ ಇದ್ರು, ಹೊಸ KMF ಇರ್ಬೋದು, ಅಥವಾ ಸರ್ಕಾರಿ ತರ ಜಾಬ್ ಇದ್ರು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಜಾಬ್ ಇದ್ರು ಕೂಡ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ಅಪ್ಡೇಟ್, ಹೊಸ ಮಾಹಿತಿ ಇಟ್ಕೊಂಡು ನಿಮ್ಮದು ಸಿಗ್ತೀನಿ ಸ್ನೇಹಿತರೆ.